ನಿಮ್ಗೆಲ್ಲರಿಗೂ ಕೂಡ ಒಂದು ಆಸೆ ಇರ್ಬೋದು ಜೈಲಲ್ಲಿ ಒಂದ್ಸಲ ಆದರೂ ಊಟ ಮಾಡಬೇಕು ಅಂತ. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ದ ನೇವ್ ವ್ಲಾಗ್. ಇವತ್ತು ನೋಡಿ ಹೇಗೆ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ ಆಗಿ ಒಂದು ವೆದರ್ ಇದೆ. ಬಟ್ ಸೆಕೆ ಅಂತೂ ನಿಮ್ಗೆಲ್ಲರಿಗೂ ಗೊತ್ತಿದೆ. ನೀವು ಬೆಂಗಳೂರು ಮಂಗಳೂರು ಯಾವುದೇ ಊರು ಹೋದ್ರೂ ಕೂಡ ಸಿಕ್ಕಾಪಟ್ಟೆ ಸೆಕೆ. ಜಸ್ಟ್ ಗಾಳಿ ಹಾಕ್ಲಿಕ್ಕೆ ಅಂತ ಪೆಟ್ರೋಲ್ ಬಂದಿದ್ದಂತೆ. ಇವಾಗ ನೋಡಿದ್ರೆ ಎರಡು ಸೈಡಿಂದ ಏನೋ ಗಾಳಿ ಲೀಕ್ ಆಗ್ತಾ ಇದೆಯಂತೆ. ಮೊನ್ನೆ ನಾವು ಆಕ್ಚುಲಿ ಆಟೋದಲ್ಲಿ ಹೋಗಿದ್ವಿ, ಬಟ್ ಇವಾಗ ಕಾರಲ್ಲಿ ಹೋಗೋಣ. ತುಂಬಾ ದಿನ ಆಯ್ತು. ಕಾರ್ ಅಂತೂ ನಮ್ಗೆ ಆಕ್ಚುಲಿ ಮನೇಲಿ ಏನಂತ ಹೇಳಿದ್ರೆ ಕಾರ್ ಇಡ್ಲಿಕ್ಕೆ ಸರಿ ಜಾಗ ಇಲ್ಲ ನೋಡಿ. ಎಲ್ಲಾ ಕಾರ್ ಕೂಡ ಈ ಬಿಸಿಲಲ್ಲೇ ಇರುತ್ತೆ. ಯಾವ ರೀತಿಲಿ ಇದೆ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. AC ಆನ್ ಮಾಡಿ ಇಡೋಣ ಸ್ವಲ್ಪ ಹೊತ್ತು ಕಾರಲ್ಲಿ, ಅವು ಕೂಲ್ ಆಗುತ್ತೆ, ಆಮೇಲೆ ಹತ್ಬೋದು. ಎಂತ ದಾರಿನ ಗುಜ್ಕು ಪುಚ್ಕು ಅಂತ ಮೊದಲೇ ಮಾಡಿ ತೋರಿಸ್ತದೆ. ಕಾರ್ ತಗೊಂಬಂತವನೆ ಯುವಕ್. ಅದು ಯಾವ್ದದು? ಅದು ರೇಂಜ್ ರೋವರ್ ಯುವಕ್ ಅಂತ. ತಕ್ಕದನು ಆಯ್ತದೆ ನಿನ್ ಕೈಲಿ. ಜಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ನೋಡ್ದಾ? ಸ್ಟಾರ್ಟಿಂಗ್ ಪ್ರೈಸ್ 70 ಲಕ್ಷ ಅಂತ ಅದೇ. ಅಂದ್ರೆ ಅದ್ರದ್ದು ಬೇಸಿಕ್ ಮಾಡಲ್, ಅದ್ರಲ್ಲಿ ಏನು ಇರಲ್ಲ ನೋಡಿ. ಮೇ ಬಿ ಅದ್ರಲ್ಲಿ AC ಗೀಸಿ ಇರಲ್ವೇನಾ ಬೇಸಿಕ್ ಮಾಡಲ್. ಫ್ಯಾನ್ ಹಾಕ ಕೂತ್ಕೊಳ್ಳೋದು ಟೇಬಲ್. ನಿಮ್ಗೆ ನಾನು ಎಂತ ಮಾಡ್ರಿ ಇರಿಟೇಟ್ ಆಯ್ತದೆ? ಸುಮಾರದ್ಯಾ? ನಂಗೆ ಅದ್ ನೆನಪಿಲ್ಲ ಈಗ. ಸುಮಾರದೆ ಇಲ್ಲ ಅಂತ ಹೇಳ್ದೆ ಕೇಳ. ಸೀರಿಯಸ್ ಟೈಮಲ್ಲಿ ಜೋಕ್ ಮಾಡ್ತಿರ್ತೆ, ಜೋಕಿಂಗ್ ಟೈಮಲ್ಲಿ ಸೀರಿಯಸ್ ಆಗಿರುತ್ತೆ. ಹೌದಾ? ಹೌದು. ಸುಮ್ಮನೆ ಅಂದ್ರೆ ಇಲ್ಲ, ಜೋಕ್ ಮಾಡೋದು ಕಾಮಿಡಿ ಮಾಡೋದು ಮಾಡ್ತಿರ್ತೆ. ನಿಮ್ಗೆಲ್ಲರಿಗೂ ಕೂಡ ಒಂದು ಆಸೆ ಇರ್ಬೋದು ಜೈಲಲ್ಲಿ ಒಂದ್ಸಲ ಆದ್ರೂ ಊಟ ಮಾಡಬೇಕು ಅಂತ. ಏನು ಕ್ರೈಮ್ ಮಾಡಿದೆ, ಯಾರಿಗೂ ಕೂಡ ಹರ್ಟ್ ಮಾಡಿದೆ, ಜೈಲಲ್ಲಿ ಊಟ ಮಾಡಬೇಕು, ಆ ಒಂದು ಎಕ್ಸ್ಪೀರಿಯನ್ಸ್ ನೀವು ಪಡಿಬೇಕಂತ ಹೇಳಿದ್ರೆ ಇವತ್ತು ನಾನು ನಿಮ್ಮೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡಿ, ಇಲ್ಲಿ ಫುಲ್ ಎಲ್ಲದೂ ಕೂಡ ಜೈಲಿದೆ. ಸೊ ಎಲ್ಲ ಸಿಟ್ಟಿಂಗ್ ಕೂಡ ಈ ತರ ಜೈಲಿರುತ್ತೆ. ಜೈಲಲ್ಲಿ ಕೈದಿ ಕೂತ್ಕೊಂಡಾಳೆ. ಅಂಡ್ ಮಿಸ್ಟರ್ ಬಿಂಗ್, ಯಾವ ತಪ್ಪು ಮಾಡಿದ್ದೆ ನೀನು? ಹೋಗೋಣ ಜೈಲ್ಗೆ. ಆಂಬಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಇದೊಂದು ಕೂಡ ಏನೋ ಒಂಥರ ಹಳೇ ಜೈಲ್ಗೆ ಬಂದೋ ತರ ಫೀಲ್ ಬರುತ್ತೆ. ಎಲ್ಲ ಮಿಸ್ಟರ್ ಬಿನ್ಗೂ ಜೈಲಲ್ಲಿ ಹಾಕಿ. ನಾವು ಮಿಸ್ಟರ್ ಬಿನ್ ರೂಮಲ್ಲಿ ಅವ್ರೆ. ನಾನು ಅನ್ಕೊಂಡೆ ನೀವೆಲ್ಲ ನೋಡಿದ್ರಿ, ನೀವು ಮಿಸ್ಟರ್ ಬಿನ್ ಇದೆ ಅಂತ ಇಲ್ಲಿ ಬಂದ್ರಿ. ಇಲ್ಲ ನಂಗೆ ಅವನೇ ಖಾಲಿ ಅದೇಳಿ ಬಂದು. ಆನಿಯನ್ಸ್ ಇದೆ, ಕುಕುಂಬರ್, ಕ್ಯಾರೆಟ್, ಆಮೇಲೆ ಇದು ಮಟನ್. ಆಕ್ಚುಲಿ ಮಂದಿ ಅರೇಬಿಕ್ ಕುಸಿನು. ಅಲ್ಲೂ ನೋಡೋದೊಂದು ದಾದಾ. ನಮ್ಮ ದೇಶ ಸುಮಾರು ದೊಡ್ಡ ವ್ಯಕ್ತಿಗಳು ಇರೋದಿಲ್ಲ. ಅವರು ಪ್ರಾಪರ್ಟಿ ಡ್ಯಾಮೇಜ್ ಅಂತ ಇದು ಮಾಡ್ತಾರೆ. ಜೈಲಿಂದ ತಪ್ಸ್ಕೊಳ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ಹಿಂಗ ಇದು ಅಡ್ಡ ಹಾಕ್ತಿದ್ದಾರೆ. ನೀವು ಹೋಯ್ತು ಅದ್ರಲ್ಲಿ, ನೀ ಇದ್ರಲ್ಲೇ ಹೋಯ್ತೆ ಕೆಳಗಡೆ. ಎಲ್ಲ ತಪ್ಸ್ಕೊಳ್ಳೋ ಕೈದಿಗಳು ಬಂದರೆ. ಕೈದಿಗಳು ಸಪ್ಪೂರಿರ್ಬೇಕು, ಇದೇ ಲಾಭ. ಕಾನೂನ್ ಕೆ ಹಾತ್ ಲಂಬೆ ಹೋತೆ ಹೈ. ನಮ್ಗಂತೂ ಗೊತ್ತಿರ್ಲಿಲ್ಲ ಎಲೆಕ್ಟ್ರಿಕ್ ಕ್ರೆಟಾ ಬಂದಿದೆ ಅಂತ. ನಿಮ್ಗೆ ಗೊತ್ತು? 17 Pro Max ಇಟ್ಕೊಂಡು ಅಣ್ಣ ಮತ್ತೆ ಬಸ್ಸಕ್ಕೆ ಆಯ್ತಾನೆ. ಇದೊಳ್ಳೆ ಕಥೆ ಇದಲ್ಲ. 17 Pro Max ಅದ್ರ ಬದಲು ಆ ಮೊಬೈಲ್ 1.5 ಲಕ್ಷ ಕೊಟ್ಟಾಗ ಒಂದು ಗಾಡಿ ತಗೋಬೇಕಿತ್ತವ. ಗಾಡಿ ಸರ್ವಿಸಿಗೆ ಕೊಟ್ಟಿದ್ದಾನೆ. ಏನಾದ್ರೂ ಒಂದು ರೀಸನ್ ಇರ್ಬೇಕಲ್ಲ ನನ್ನನ್ನು ಚೂಸ್ ಮಾಡ್ಲಿಕ್ಕೆ. ರಿಸ್ಟ್ರಿಕ್ಷನ್ಸ್ ಟೈಪ್ ಇಲ್ಲ ಅಂತ ಅಲ್ಸಿದನ. ನಿಂದು ಯಾವ್ಯಾವ್ದು ಇರಿಟೇಷನ್ ಆಯ್ತದೆ ಅಂತ ಪದೇ ಪದೇ ನಂಗೆ ಅದು ಆಗ್ತಿದೆ, ನೋವು ಆಗ್ತಿದೆ, ಇಲ್ಲಿ ನೋವು ಆಗ್ತಿದೆ, ಅಲ್ಲಿ ನೋವು ಆಗ್ತಿದೆ ಅಂತಿರ್ತೇನೆ. ಆ ಫ್ರಂಟ್ ಆಫೀಸ್ ಎಷ್ಟು ಜಾಗ ಇತ್ತಲ್ಲ ಜಾನು, ಅಷ್ಟು ದೊಡ್ಡ ನಮ್ ಶಾಲೆ. ಅಂಗನವಾಡಿ ಈಗ ನಾ ಹೆಂಗ್ ಮನೆ ಕಡಿದ್ದೇವಲ್ಲ, ಹಿಂಗ್ ಮನೆ ಕಡ್ರೆ ಮತ್ತೊಬ್ರು ಕುಟುಂಬ ಜಾಗ ಇರುದಿಲ್ಲ. ದೊಡ್ಡದಿತ್ತು. ನಾವು 11 ಮಕ್ಕಳಿದ್ರು ನಿಮ್ಮ ಮನೆಯಲ್ಲಿ. ಅಲ್ಲ ಅಂಗನವಾಡಿಲಿ. 11 ಮಕ್ಕಳು. 11ರಲ್ಲಿ 10 ಜನ ಬರೋದೇ ಇಲ್ಲ. ಅಂತಿರ್ತೀರಿ ಯಾಕೆ ಸಾಯೋದೇನ ಚೇತ ಅಂತ ಹೇಳ್ತಿದ್ದೇನೆ. ಅವಳ ಅಂಗನವಾಡಿಗೆ ಹೋಗ್ಲಿಲ್ಲ. ಹೌದೇನೆ? ಅಂಗನವಾಡಿ ಅವರೇ ಬಂದು ಮನೆಗ್ ಬಿಟ್ಟು ಹೋಗ್ಬೇಕು. ಎಂತ ಡೋರ್ ಸ್ಟೆಪ್ ಡೆಲಿವರಿ. ಅಂದ್ರೆ ಅಳದರಿಗೂ ಬಿಡ್ಲಿಲ್ಲ ಅವಳು. ದನ ಸಿಕ್ಕ ಬಿದ್ದಿ ದನ ಎರ್ದಿ ನಂಗೆ. ದನ ಏರಿತು? ದನ ತೂಡ್ ಹಾಕ್ಬಿಟ್ಟಿತ್ತು. ಅದೇ ದಿನ ಎರ್ದದ್ ಸಾಕಲ್ಲ ನಿಂಗೆ. ಹೌದಾ? ಅದ್ ದನ ರಾಶಿ ಇರ್ತಿತ್ತ. ಆ ದನಗಳ ಮಧ್ಯ ಸಿಕ್ಕಾಕ ಬಿದ್ದಿ. ಆ ದನಕ್ ನೀನ್ ಒಳ್ಳೆ ಸಣ್ಣ ಕಂಡ್ಲೇನ. ಒಂದೇನಂತ ಹೇಳಿದ್ರೆ ನಿಮ್ಗೆ ಯಾವ ಐಸ್ ಕ್ರೀಮ್ ಬೇಕು ಅದನ್ನ ನೀವು ಟೆಸ್ಟ್ ನೋಡ್ಬೋದು. ಟೇಸ್ಟ್ ನೋಡ್ಕೊಂಡು ತಗೋಬಹುದು. ನಾನು ಬ್ಲ್ಯಾಕ್ ಕರೆಂಟ್ ತಗೊಂಡಿದ್ದೀನಿ. ಚೇತು ಆಲ್ಫನ್ಸೋ ಮ್ಯಾಂಗೋ ತಗೊಂಡಿದ್ದಾಳೆ.
ರಿಯಲ್ ಮ್ಯಾಂಗೋ ಥರ ಇದೆಯಾ? ಹೌದಾ? ನೋಡಿ ನಿಮ್ಗೆ ರಿಯಲ್ ಮ್ಯಾಂಗೋ ಕೂಡ ಇದೆ ಈ ಐಸ್ ಕ್ರೀಮಲ್ಲಿ. ಚಿಲ್ ಬ್ರೋ, ನೋಡಿ ಆರಾಮ್ ಫೋನ್ ಯೂಸ್ ಮಾಡ್ಕೊಂಡು ಚಿಲ್ ಬ್ರೋ. ಕಾಲೆಲ್ಲ ಕಾಲ್ ಮೇಲೆ ಕಾಲು ಹಾಕೊಂಡು. ಲೊಕೇಶನ್ ಬೇಕಾದ್ರೆ ಕಾಮೆಂಟ್ ಮಾಡಿ, ನಿಮಗೆ ಪರ್ಸನಲ್ ಆಗಿ DM ಮಾಡ್ತೀನಿ. ಥ್ಯಾಂಕ್ ಯು.